ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ಪೊಯ್ತಿಯೆ ಎಂಬಂತಹ ಒಂದು ಮಹಾ ದೇವಾಲಯದಲ್ಲಿ ಒಳಗಡೆ ಇದ್ದೀನಿ. ಇದು ಫ್ರಾನ್ಸ್ ದೇಶದ ಪೊಯ್ತಿಯೆ ಎಂಬಂತಹ ನಗರದಲ್ಲಿರುವಂತಹ ಪ್ರಧಾನ ದೇವಾಲಯ ಇದಾಗಿದೆ. ಇದು ಗೋಥಿಕ್ ಶೈಲಿಯಲ್ಲಿ ನಿರ್ಮಿತವಾಗಿರುವಂತಹ ಒಂದು ದೇವಾಲಯ, ಮಹಾ ದೇವಾಲಯ. ಈ ದೇವಾಲಯವನ್ನು ನೋಡಿದರೆ ನಿಮಗೆ ಕೂಡ ತಿಳಿಯುತ್ತೆ ಯಾವ ರೀತಿಯಾದಂತಹ ಒಂದು ಆಕೃತಿಯಲ್ಲಿ ಈ ವಿಶೇಷವಾದಂತಹ ಒಂದು ದೇವಾಲಯವನ್ನು ಕಟ್ಟಲಾಗಿದೆ ಎಂಬುದಾಗಿ ನೀವು ನೋಡ್ಬೋದು. ನೀವು ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಎಷ್ಟು ಸುಂದರವಾಗಿರುವಂತಹ ಈ ದೇವಾಲಯದ ಒಳಗಡೆ ಸ್ವಲ್ಪ ಕೆಲಸಗಳು ನಡೀತಾ ಇದೆ. ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೇನೆ ಅಂತಿಮವಾಗಿ. ಆದರೆ ಇದರ ಬಗ್ಗೆ ಈ ದೇವಾಲಯವನ್ನು ನೋಡುವಾಗ ತುಂಬ ಖುಷಿ ಅನಿಸುತ್ತೆ. ಇಲ್ಲಿ ದೇವಾಲಯವನ್ನು ಅಷ್ಟು ಸುಂದರವಾಗಿ ಅದನ್ನು ಕಟ್ಟಲಾಗಿದೆ. ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಎರಡನೇ ಒಂದು ವಿಷಯವನ್ನು ನಾನು ನಿಮಗೆಲ್ಲರೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಇಲ್ಲಿ ಒಳಗಡೆ ಬಂದಾಗ ಆಶ್ಚರ್ಯ ಅನ್ನಿಸ್ತು. ಏಕೆಂದರೆ ಸಾಕಷ್ಟು ಜನ ಯುವಕರು ದೇವಾಲಯವನ್ನು ಶುಚಿಗೊಳಿಸ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ ಹುಡುಗಿಯರು, ಹುಡುಗರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಒಂದು ದೇವಾಲಯದ ಶುಚಿಯನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ಭವಿಷ್ಯ ಓದ್ತಾ ಇರುವಂಥವರು, ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರುವಂಥವರು, ಅದೇ ರೀತಿ ವಿವಿಧ ಹುದ್ದೆಗಳಲ್ಲಿ ಇರುವಂಥ ಮಕ್ಕಳು ಇರ್ಬೋದು ಕೂಡ, ಎಲ್ಲರೂ ಕೂಡ ಇಲ್ಲಿ ಆ ದೇವಾಲಯದ ಶುಚಿಯನ್ನು ಮಾಡ್ತಾಯಿದ್ದಾರೆ. ಅದನ್ನು ನೋಡಿ ನನಗೆ ಒಂದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು. ಎಷ್ಟು ಶ್ರದ್ಧೆಯಿಂದ ದೇವಾಲಯವನ್ನು ಶುಚಿಗೊಳಿಸ್ತಾ ಇದ್ದಾರೆ ಅಂತ ಹೇಳಿ. ಮಹಾ ದೇವಾಲಯವನ್ನು ಶುಚಿಗೊಳಿಸಿರುವಂತಹ ಇವರೆಲ್ಲರನ್ನ ದೇವರು ವಿಶೇಷವಾಗಿ ಆಶೀರ್ವದಿಸಲಿ ಅಂತ ಹೇಳಿ ಕೋರ್ತಾ ಈ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಈ ಒಂದು ಮಹಾ ದೇವಾಲಯ ಸುಪ್ರತಿಷ್ಠಿತವಾದಂಥ ದೇವಾಲಯ, ತುಂಬ ಸುಂದರವಾಗಿರುವಂತಹ ದೇವಾಲಯವು ಕೂಡ ಇದಾಗಿದೆ.